ಸುಮಾರು ದಿನಗಳಿಂದ ಈ ರೇಣುಕಾ ಸ್ವಾಮಿ ಪವಿತ್ರ ಗೌಡಗೆ ಪದೇ ಪದೇ ಮೆಸೇಜ್ ಮಾಡ್ತಾ ಇದ್ನಂತೆ. ರೇಣುಕಾ ಸ್ವಾಮಿ ಅಕೌಂಟ್ ಬ್ಲಾಕ್ ಮಾಡಿದ್ರು ಕೂಡ ಬೇರೆ ಅಕೌಂಟ್ ಮೂಲಕ ಮೆಸೇಜ್ ಮಾಡ್ತಾ ಇದ್ನಂತೆ. ಪವಿತ್ರ ಗೌಡಗೆ ಗುಪ್ತಾಂಗದ ಮೆಸೇಜ್ ಅನ್ನು ಕೂಡ, ಆ ಫೋಟೋವನ್ನ ವಿಡಿಯೋವನ್ನು ಕೂಡ ಈ ರೇಣುಕಾ ಸ್ವಾಮಿ ಅನ್ನುವಂತಹ ಯುವಕ ಕಳುಹಿಸಿದ್ನಂತೆ. ಫೆಬ್ರವರಿ 27ರಿಂದ ಪವಿತ್ರ ಗೌಡಗೆ ಅಶ್ಲೀಲ ಮೆಸೇಜ್ಗಳ ಮೇಲೆ ಮೆಸೇಜ್ಗಳು ಬರ್ತಾ ಇರುತ್ತೆ. ರೇಣುಕಾ ಸ್ವಾಮಿ ಅಶ್ಲೀಲ ಮೆಸೇಜ್ಗಳಿಂದ ಪವಿತ್ರ ಸಹಜವಾಗಿ ಬೇಸತ್ತು ಹೋಗಿರ್ತಾರೆ. ಇನ್ಸೈಡ್ ಡೀಟೇಲ್ಸ್ ಅನ್ನ ಪಿನ್ ಟು ಪಿನ್ ಮಾಹಿತಿಯನ್ನ ನ್ಯೂಸ್ ಫಸ್ಟ್ ನಲ್ಲಿ ನೀವು ಗಮನಿಸ್ತಾ ಇದ್ದೀರಿ. ನಿನ್ನೆ ಏನೆಲ್ಲ ಬೆಳವಣಿಗೆ ಆಯಿತು ಅನ್ನುವಂತ ಮಾಹಿತಿ ನಿಮಗೆ ಗೊತ್ತು. ಆದ್ರೆ ಅದರ ಹಿಂದೆ ಆಗಿರುವಂತಹ ಮಾಹಿತಿಗಳನ್ನು ಕೂಡ ಸದ್ಯಕ್ಕೆ ನಿಮ್ಗೆ ನೀಡ್ತಾ ಇದ್ದೀವಿ. ಪದೇ ಪದೇ ಪವಿತ್ರ ಗೌಡ ಇನ್ಸ್ಟಾಗ್ರಾಮ್ಗೆ ಮೆಸೇಜ್ ಮಾಡ್ತಾ ಇದ್ದಂತೆ ಈ ರೇಣುಕಾ ಸ್ವಾಮಿ. ಅಕೌಂಟ್ ಬ್ಲಾಕ್ ಮಾಡಿದ್ರು ಕೂಡ ಬೇರೆ ಅಕೌಂಟ್ ಅನ್ನ ಕ್ರಿಯೇಟ್ ಮಾಡ್ಕೊಳ್ಳೋ ಮೂಲಕ ರೇಣುಕಾ ಸ್ವಾಮಿ ಪವಿತ್ರ ಗೌಡಗೆ ಪದೇ ಪದೇ ಮೆಸೇಜ್ ಅನ್ನ ಕಳುಹಿಸ್ತಾ ಇದ್ದ. ಪವಿತ್ರ ಗೌಡ ಎಷ್ಟು ಇಗ್ನೋರ್ ಮಾಡಕ್ ಸಾಧ್ಯವೋ ಅಷ್ಟು ಇಗ್ನೋರ್ ಮಾಡಿದ್ರು ಕೂಡ ಆತನ ಮೆಸೇಜ್ಗಳು ನಿಲ್ತಾ ಇರಲಿಲ್ಲ. ಪವಿತ್ರ ಗೌಡಗೆ ಗುಪ್ತಾಂಗದ ಮೆಸೇಜ್ ಅನ್ನ ಕಳುಹಿಸಿದಂತೆ ಈ ರೇಣುಕಾ ಸ್ವಾಮಿ. ಸಹಜವಾಗಿ ಎಂಥವರಿಗೂ ಕೂಡ ಡಿಸ್ಟರ್ಬ್ ಆಗೇ ಆಗುತ್ತೆ. ಈ ತರಹದ ಅಶ್ಲೀಲ ಫೋಟೋಸ್ಗಳನ್ನ, ಈ ತರಹದ ಅಶ್ಲೀಲ ವಿಡಿಯೋಸ್ಗಳನ್ನ, ಮೆಸೇಜ್ಗಳನ್ನ ಕಳುಹಿಸಿದ ಸಂದರ್ಭದಲ್ಲಿ ಎಂಥವರಿಗಾದ್ರೂ ಕೋಪ ಬಂದೇ ಬರುತ್ತೆ. ಸಹಜವಾಗಿ ಅಲ್ಲೂ ಕೂಡ ಪವಿತ್ರ ಗೌಡಗೆ ಅದೇ ಆಗಿದೆ. ಇನ್ನು ಫೆಬ್ರವರಿ 27ರಿಂದ ಪವಿತ್ರ ಗೌಡಗೆ ಅಶ್ಲೀಲ ಮೆಸೇಜ್ಗಳ ಮೇಲೆ ಮೆಸೇಜ್ ಅನ್ನ ರೇಣುಕಾ ಸ್ವಾಮಿ ಮಾಡ್ತಾ ಇದ್ದಂತೆ. ರೇಣುಕಾ ಸ್ವಾಮಿ ಅಶ್ಲೀಲ ಮೆಸೇಜ್ಗಳಿಂದ ಪವಿತ್ರ ಗೌಡ ಬೇಸತ್ತು ಹೋಗಿರ್ತಾರೆ. ಹಾಗಾದ್ರೆ ಮುಂದೇನಾಯ್ತು? ಪವಿತ್ರ ಗೌಡ ಮುಂದೆ ಈ ವಿಷಯವನ್ನ ಡೈರೆಕ್ಟ್ ಆಗಿ ದರ್ಶನ್ಗೆ ಹೇಳಿದ್ರಾ ಅಥವಾ ಬೇರೆಯವರ ಮೂಲಕ ದರ್ಶನ್ ಅವರಿಗೆ ಹೇಳಿಸಿದ್ರಾ? ಇದರ ಬಗ್ಗೆನೂ ಕೂಡ ಮಾಹಿತಿಯನ್ನ ನೀಡ್ತಾ ಹೋಗ್ತೀವಿ. ಆದ್ರೆ ಇಲ್ಲಿ ಇಂಪಾರ್ಟೆಂಟ್ ಆಗಿರುವಂತ ವಿಷಯ, ಫೆಬ್ರವರಿ 27ರಿಂದಲೂ ಕೂಡ ರೇಣುಕಾ ಸ್ವಾಮಿ ಪವಿತ್ರ ಗೌಡಗೆ ಅಶ್ಲೀಲ ಮೆಸೇಜ್ ಕಳುಹಿಸ್ತಾ ಇದ್ದ ಅನ್ನುವಂತಹ ಮಾಹಿತಿಯನ್ನ ಸದ್ಯಕ್ಕೆ ಆರೋಪಿಗಳು ಪೊಲೀಸರ ಎದುರು ಹೇಳಿದ್ದಾರೆ. ಆ ಮೆಸೇಜ್ಗಳು ಅಂತಿಂತ ಮೆಸೇಜ್ಗಳು ಆಗ್ತಾ ಇರಲಿಲ್ಲ. ಗುಪ್ತಾಂಗದ ಮೆಸೇಜ್ ಅನ್ನ, ಆ ಫೋಟೋವನ್ನ, ಆ ವಿಡಿಯೋವನ್ನ ಈ ರೇಣುಕಾ ಸ್ವಾಮಿ ಕಳುಹಿಸ್ತಾ ಇದ್ದಂತೆ ಪವಿತ್ರ ಗೌಡಗೆ. ಹಾಗಾದ್ರೆ ನೆಕ್ಸ್ಟ್ ಏನಾಯ್ತು? ರೇಣುಕಾ ಸ್ವಾಮಿ ವಿಕೃತಿ ಮೆರಿತಾ ಇದ್ದದ್ದಕ್ಕೆ ಬೇಸತ್ತಿದ್ರು ಪವಿತ್ರ ಗೌಡ. ತನ್ನ ಅಕೌಂಟ್ಗೆ ಈ ರೀತಿ ಮೆಸೇಜ್ ಬರ್ತಾ ಇದೆ ಅಂತ ಹೇಳಿ ಪವಿತ್ರ ಗೌಡ ಮನೆ ಕೆಲಸದವರ ಹತ್ರ ಹೇಳ್ಕೊಂಡಿರ್ತಾರೆ. ಮನೆ ಕೆಲಸ ಮಾಡ್ತಾ ಇದ್ದ ಪವನ್ ಹತ್ರ ಪವಿತ್ರ ಗೌಡ ಈ ವಿಷಯವನ್ನ ಹೇಳ್ಕೊಂಡಿರ್ತಾರೆ. ಅಷ್ಟೇ ಅಲ್ಲ, ಈ ವಿಚಾರವನ್ನ ದರ್ಶನ್ಗೆ ದಯವಿಟ್ಟು ಹೇಳ್ಬೇಡ ಅಂತಲೂ ಕೂಡ ಸೂಚನೆಯನ್ನ ಕೊಟ್ಟಿರ್ತಾರೆ. ಏನಾದ್ರೂ ದರ್ಶನ್ಗೆ ಹೇಳಿದ್ರೆ ಏನಾದ್ರೂ ಮಾಡಿಬಿಡ್ತಾನೋ ಅನ್ನುವಂತಹ ಭಯ, ಆತಂಕವನ್ನ ಪವಿತ್ರ ಇಲ್ಲಿ ವ್ಯಕ್ತಪಡಿಸ್ತಾರೆ. ಪವಿತ್ರ ಗೌಡ ಸೂಚನೆ ನೀಡಿದ್ರು ಕೂಡ ದರ್ಶನ್ ಗಮನಕ್ಕೆ ಮನೆ ಕೆಲಸದವ ಪವನ್ ಈ ವಿಚಾರವನ್ನ ತಂದಿರ್ತಾನೆ. ಮರ್ಮಾಂಗದ ಫೋಟೋವನ್ನ, ವಿಡಿಯೋವನ್ನ ಕಳುಹಿಸಿದ್ದಕ್ಕೆ ಪವಿತ್ರ ಗೌಡ ತುಂಬಾನೇ ಡಿಸ್ಟರ್ಬ್ ಆಗಿ ಹೋಗಿರ್ತಾರೆ. ಫೆಬ್ರವರಿ 27ರಿಂದಲೂ ಕೂಡ ಇಂತಹ ಮೆಸೇಜ್ಗಳು, ಅಶ್ಲೀಲ ವಿಡಿಯೋಗಳು ಪವಿತ್ರ ಗೌಡ ಅವರ ಇನ್ಸ್ಟಾ ಅಕೌಂಟ್ಗೆ ಬರ್ತಾನೆ ಇರುತ್ತೆ. ಇದಕ್ಕೊಂದು ಫುಲ್ ಸ್ಟಾಪ್ ಅನ್ನೋದು ಇರೋದಿಲ್ಲ. ಅಕೌಂಟ್ ಅನ್ನ ಬ್ಲಾಕ್ ಮಾಡಿದ್ರು ಕೂಡ ಬೇರೆ ಅಕೌಂಟ್ ಮೂಲಕ ಆ ಮೆಸೇಜ್ಗಳು ಬರ್ತಾ ಇರುತ್ತೆ. ಸೊ ಹಾಗಾಗಿ ಫೈನಲಿ ಏನ್ ಮಾಡಬೇಕು ಅಂತ ಹೇಳಿ ತೋಚೋದಿಲ್ಲ ಪವಿತ್ರ ಗೌಡಗೆ. ಆಗ ಮನೆ ಕೆಲಸ ಮಾಡ್ತಾ ಇದ್ದಂತಹ ಪವನ್ ಹತ್ರ ಈ ವಿಚಾರವನ್ನ ಹೇಳ್ಕೊಂಡಿರ್ತಾರೆ. ತನ್ನ ಅಕೌಂಟಿಗೆ ಈ ರೀತಿ ಮೆಸೇಜ್ ಬರ್ತಾ ಇದೆ ಅಂತ ಹೇಳಿ ಪವಿತ್ರ ಗೌಡ ಹೇಳ್ಕೊಂಡಿರ್ತಾರೆ. ಮನೆ ಕೆಲಸ ಮಾಡ್ತಾ ಇದ್ದಂತಹ ಪವನ್ ಹತ್ರ ಪವಿತ್ರ ಗೌಡ ಫೆಬ್ರವರಿ 27ರಿಂದಲೂ ಕೂಡ ಈ ತರ ಮೆಸೇಜ್ಗಳು ಬರ್ತಾ ಇದೆ, ಮರ್ಮಾಂಗದ ಫೋಟೋವನ್ನ ಈತ ಕಳುಹಿಸ್ತಾ ಇದ್ದಾನೆ, ನನಗೆ ಸಾಕಷ್ಟು ಮುಜುಗರ ಆಗ್ತಾ ಇದೆ, ಈತನ ಅಕೌಂಟ್ ಅನ್ನ ಬ್ಲಾಕ್ ಮಾಡಿದ್ರು ಕೂಡ ಬೇರೆ ಅಕೌಂಟ್ ಕ್ರಿಯೇಟ್ ಮಾಡ್ಕೊಳ್ಳೋ ಮೂಲಕ ಮೆಸೇಜ್ಗಳನ್ನ ಕಳುಹಿಸ್ತಾ ಇದ್ದಾನೆ ಅನ್ನೋ ಬೇಸರ ವ್ಯಕ್ತಪಡಿಸ್ತಾರೆ. ಅಷ್ಟೇ ಅಲ್ಲ, ನಿನ್ನ ಹತ್ರ ಮಾತ್ರ ಈ ವಿಚಾರವನ್ನ ಹಂಚ್ಕೊಂಡಿದ್ದೀನಿ, ಅಪ್ಪಿ ತಪ್ಪಿಯೂ ದರ್ಶನ್ಗೆ ಈ ವಿಚಾರವನ್ನ ಹೇಳಕ್ ಹೋಗ್ಬೇಡ. ದರ್ಶನ್ಗೆ ಈ ವಿಚಾರ ಏನಾದ್ರೂ ಗೊತ್ತಾದ್ರೆ ಏನಾದ್ರೂ ಮಾಡಿಬಿಡ್ತಾನೇನೋ ಅನ್ನುವಂತಹ ಭಯ ಇದೆ ಅಂತ ಹೇಳಿ ಪವಿತ್ರ ಹೇಳಿರ್ತಾರಂತೆ. ಪವಿತ್ರ ಗೌಡ ಸೂಚನೆ ಕೊಟ್ಟರೂ ಕೂಡ ದರ್ಶನ್ ಗಮನಕ್ಕೆ ಮನೆ ಕೆಲಸದ ಹುಡುಗ ಪವನ್ ಈ ವಿಚಾರವನ್ನ ತಂದಿರ್ತಾನೆ. ಫೆಬ್ರವರಿ 27ರಿಂದ ರೇಣುಕಾ ಸ್ವಾಮಿ ಅನ್ನುವಂತ ಯುವಕ ಬೇರೆ ಬೇರೆ ಅಕೌಂಟ್ಗಳ ಮೂಲಕ ಪವಿತ್ರ ಗೌಡ ಅವರಿಗೆ ಮೆಸೇಜ್ ಮಾಡ್ತಾ ಇರ್ತಾನೆ. ಅದು ಕೂಡ ಅಶ್ಲೀಲ ಮೆಸೇಜ್ಗಳು. ಪವಿತ್ರ ಗೌಡ ಅಕೌಂಟ್ ಅನ್ನ ಬ್ಲಾಕ್ ಮಾಡಿದ್ರು ಕೂಡ ಬೇರೆ ಅಕೌಂಟ್ ಅನ್ನ ಕ್ರಿಯೇಟ್ ಮಾಡ್ಕೊಳ್ಳೋ ಮೂಲಕ ಪವಿತ್ರ ಗೌಡಗೆ ಮರ್ಮಾಂಗದ ಫೋಟೋಗಳನ್ನ, ವಿಡಿಯೋಗಳನ್ನ ಈ ರೇಣುಕಾ ಸ್ವಾಮಿ ಕಳುಹಿಸ್ತಾ ಇದ್ದಾನೆ ಅನ್ನುವಂತ ವಿಚಾರವನ್ನ ಮನೆ ಕೆಲಸದ ಹುಡುಗ ಪವನ್
ದರ್ಶನ್ ಹತ್ರ ಹೇಳಿರ್ತಾರೆ. ಸೊ ದರ್ಶನ್ಗೆ ಅದಾದ ನಂತರ ಕೋಪ ಬಂದಿದ್ದೇನು, ದರ್ಶನ್ ಮಾಡಿದ್ದೇನು, ದರ್ಶನ್ ಯಾರ ಮೂಲಕ ಈ ವಿಚಾರವನ್ನ ಹೊರಗಡೆ ತೆಗೆಸ್ತಾರೆ, ಆತನ ಮಾಹಿತಿಯನ್ನ ಕಲೆ ಹಾಕೋ ಕೆಲಸ ಮಾಡ್ತಾರೆ, ಡೀಟೇಲ್ಸ್ ನೀಡ್ತಾ ಹೋಗೋಣ. ಅಶ್ಲೀಲ ಮೆಸೇಜ್ ಬಗ್ಗೆ ಗೊತ್ತಾದ ತಕ್ಷಣ ದರ್ಶನ್ ಏನ್ ಪ್ಲಾನ್ ಮಾಡಿದ್ರು, ಈತನನ್ನ ಹುಡುಕಿಸೋದು ಹೇಗೆ ಅನ್ನುವಂತಹ ಪ್ರಶ್ನೆ ಸಹಜವಾಗಿ ಮೂಡುತ್ತೆ. ಸೊ ಮೆಸೇಜ್ ಕಳುಹಿಸ್ತಾ ಇದ್ದಂತಹ ವ್ಯಕ್ತಿ ಯಾರು ಅಂತ ಹುಡುಕ್ಬೇಕಲ್ಲ, ಯಾಕಂದ್ರೆ ಆತ ಫೇಕ್ ಐಡಿ ಮೂಲಕ ಮೆಸೇಜ್ಗಳನ್ನ ಕಳುಹಿಸ್ತಾ ಇರ್ತಾರೆ. ಆ ಫೇಕ್ ಐಡಿಯ ಮೂಲವನ್ನ ನಟ ದರ್ಶನ್ ಕೆದಕ್ತಾರೆ. ಫೇಕ್ ಐಡಿಯನ್ನ ಟ್ರೇಸ್ ಮಾಡಿದ ಸಂದರ್ಭ ಈತ ಅನ್ನೋದು ಗೊತ್ತಾಗುತ್ತೆ. ಫೇಕ್ ಐಡಿ ಅಂತ ಗೊತ್ತಾದ ನಂತರನೂ ಕೂಡ ಅನುಮಾನ ಮೂಡುತ್ತೆ. ಫೇಕ್ ಐಡಿಯಿಂದ ರೇಣುಕಾಸ್ವಾಮಿ ಚಿತ್ರದುರ್ಗದವನು ಅನ್ನುವಂತಹ ಮಾಹಿತಿ ದರ್ಶನ್ ಟೀಮ್ಗೆ ತಲುಪುತ್ತೆ. ದರ್ಶನಿಗೆ ಯಾವಾಗ ಪವನ್ ಈ ವಿಚಾರವನ್ನ ಪ್ರಸ್ತಾಪ ಮಾಡ್ತಾರೋ, ಸೊ ಆಗ ದರ್ಶನ್ ಹಾಗಾದ್ರೆ ಯಾರೀತ, ಈತನ ಹೆಸರು ಅಲ್ಲಿವರೆಗೂ ಗೊತ್ತಿರೋದಿಲ್ಲ, ಈತ ಬೇರೆ ಬೇರೆ ಅಕೌಂಟ್ಗಳನ್ನ ಕ್ರಿಯೇಟ್ ಮಾಡೋ ಮೂಲಕ ಪವಿತ್ರ ಗೌಡಗೆ ಇಂತಹ ಅಶ್ಲೀಲ ಫೋಟೋಗಳನ್ನ, ವಿಡಿಯೋಗಳನ್ನ, ಮೆಸೇಜ್ಗಳನ್ನ ಕಳುಹಿಸ್ತಾನೆ ಇರ್ತಾರೆ. ಸೊ ಹಾಗಾಗಿ ದರ್ಶನ್ಗೆ ಸಹಜವಾಗಿ ಎಂಥವರಿಗಾದ್ರೂ ಇಂತಹ ಮೆಸೇಜ್ಗಳನ್ನ ನೋಡಿದಂತಹ ಸಂದರ್ಭದಲ್ಲಿ ಡಿಸ್ಟರ್ಬ್ ಆಗುತ್ತೆ, ಕೋಪ ಬಂದೇ ಬರುತ್ತೆ. ಆದ್ರೆ ಆ ಕೋಪ ಇಲ್ಲಿವರೆಗೆ ಹೋಗಬಾರ್ದು. ಅದಕ್ಕಂತಾನೆ ಸೈಬರ್ ಕ್ರೈಮ್ ಆಫೀಸರ್ಸ್ ಇದ್ದಾರೆ, ಪೊಲೀಸರು ಇದ್ದಾರೆ, ಕಾನೂನಿದೆ. ಆದ್ರೆ ಇಲ್ಲಿ ಕಾನೂನನ್ನ ಕೈಗೆತ್ತಿಕೊಂಡಿದ್ದಾರೋ ಇಲ್ವೋ ಅನ್ನೋದನ್ನ ಪೊಲೀಸರ ತನಿಖೆಯಿಂದ ಗೊತ್ತಾಗುತ್ತೆ. ಆದ್ರೆ ಅಶ್ಲೀಲ ಮೆಸೇಜ್ಗಳು ಯಾವಾಗ ಬರೋದಕ್ಕೆ ಶುರುವಾಗುತ್ತೋ, ಯಾವಾಗ ಈ ವಿಚಾರ ದರ್ಶನ್ಗೆ ಗೊತ್ತಾಗುತ್ತೋ, ದರ್ಶನ್ ಹಾಗಾದ್ರೆ ಈ ಮೆಸೇಜ್ ಮಾಡ್ತಾ ಇರೋನ್ ಯಾರು ಅಂತ ಹುಡುಕುವಂತಹ ಪ್ಲಾನ್ ಮಾಡ್ತಾರೆ. ಮೆಸೇಜ್ ಕಳುಹಿಸ್ತಾ ಇದ್ದಂತಹ ವ್ಯಕ್ತಿ ಯಾರು, ಆತ ಎಲ್ಲಿದ್ದಾನೆ, ಯಾವ ಕಾರಣಕ್ಕೋಸ್ಕರ ಆತ ಮೆಸೇಜ್ ಮಾಡ್ತಾ ಇದ್ದಾನೆ ಅನ್ನುವಂತಹ ಹುಡುಕೋ ಕೆಲಸ ಕೂಡ ಮಾಡ್ತಾರೆ. ಫೇಕ್ ಐಡಿ ಮೂಲಕ ಈತ ಮೆಸೇಜ್ ಕಳುಹಿಸ್ತಾ ಇದ್ದ. ಹಾಗಾದ್ರೆ ಈ ಫೇಕ್ ಐಡಿಯ ಸರದಾರ, ಫೇಕ್ ಐಡಿಯ ಮಾಲೀಕ ಯಾರು ಅಂತ ಹೇಳಿ ದರ್ಶನ್ ಮಾಹಿತಿಯನ್ನ ಕಲೆ ಹಾಕೋ ಕೆಲಸ ಮಾಡ್ತಾರೆ. ಫೇಕ್ ಐಡಿಯನ್ನ ಟ್ರೇಸ್ ಮಾಡಿದ ಸಂದರ್ಭದ ಬಗ್ಗೆಯೂ ಕೂಡ ಇವರಿಗೆ ಅನುಮಾನ ಬರುತ್ತೆ. ಫೇಕ್ ಐಡಿಯಿಂದ ರೇಣುಕಾಸ್ವಾಮಿ ಈತ ಚಿತ್ರದುರ್ಗದವನು, ಅಪೋಲೋ ಮೆಡಿಕಲ್ನಲ್ಲಿ ಈತ ಕೆಲಸ ಮಾಡ್ತಾ ಇದ್ದಾನೆ, ಚಿತ್ರದುರ್ಗದಲ್ಲೇ ಈತನ ಮನೆ ಇದೆ, ಈತನಿಗೆ ಮದುವೆ ಆಗಿದೆ, ಈ ಎಲ್ಲಾ ವಿಚಾರ ದರ್ಶನಿಗೆ ಲಭ್ಯವಾಗುತ್ತೆ. ಹಾಗಾದ್ರೆ ದರ್ಶನ್ ಯಾರ ಮೂಲಕ ಇದರ ಬಗ್ಗೆ ಮಾಹಿತಿಯನ್ನ ಕಲೆ ಹಾಕ್ಸಿದ್ದು, ಅದು ಕೂಡ ಸಾಕಷ್ಟು ಇಂಪಾರ್ಟೆಂಟ್. ಫೇಕ್ ಐಡಿಯಿಂದ ರೇಣುಕಾಸ್ವಾಮಿ ಚಿತ್ರದುರ್ಗದವನು ಅನ್ನೋ ಮಾಹಿತಿಯನ್ನು ತಿಳಿತು. ಹಾಗಾದ್ರೆ ಆ ಮಾಹಿತಿ ಕೊಟ್ಟವರು ಯಾರು, ಚಿತ್ರದುರ್ಗದವನು ಅಂತ ಗೊತ್ತಾದ ಮೇಲೆ ರಾಘವೇಂದ್ರ ಅವರಿಗೆ ಈ ಬಗ್ಗೆ ದರ್ಶನ್ ಮಾಹಿತಿಯನ್ನ ನೀಡ್ತಾರೆ. ರಾಘವೇಂದ್ರ ಯಾರು ಹಾಗಾದ್ರೆ, ಚಿತ್ರದುರ್ಗದ ದರ್ಶನ್ ಅಭಿಮಾನಿ ಬಳಗದ ಜಿಲ್ಲಾಧ್ಯಕ್ಷ ಅಂತ. ರಾಘವೇಂದ್ರ ಅಲಿಯಾಸ್ ರಘು ಅವ್ರಿಗೆ ಕರೆ ಮಾಡಿ ದರ್ಶನ್ ಈ ಬಗ್ಗೆ ಮಾಹಿತಿಯನ್ನ ಕೊಟ್ಟಿರ್ತಾರೆ. ಕಳೆದ ಮಂಗಳವಾರ ರೇಣುಕಾಸ್ವಾಮಿ ಅವರನ್ನ, ಅಂದ್ರೆ ಕಳೆದ ವಾರ ಮಂಗಳವಾರ ರೇಣುಕಾಸ್ವಾಮಿಯನ್ನ ಭೇಟಿ ಮಾಡಿದ್ರಂತೆ ರಘು. ಈ ಸಂದರ್ಭದಲ್ಲಿ ಏನ್ ಮಾಡ್ತಾರೆ ರಘು, ರೇಣುಕಾಸ್ವಾಮಿ ಅವರ ಹತ್ರ ಇರೋ ಮೊಬೈಲ್ ಅನ್ನ ಪರಿಶೀಲನೆ ಮಾಡ್ತಾರೆ, ಕಸ್ಕೊಳ್ತಾರೆ. ಅಫ್ಕೋರ್ಸ್ ಮೊಬೈಲ್ ಕಸ್ಕೊಂಡು ಯಾರಿಗೆ ಏನಂತ ಮೆಸೇಜ್ ಮಾಡಿದ್ದಾರೆ, ಯಾವ ಅಕೌಂಟಿಂದ ಈತ ಮೆಸೇಜ್ ಮಾಡ್ತಾ ಇದ್ದ, ಆ ಮೆಸೇಜ್ ಮಾಡಿರೋದು ಈತನೇನಾ, ಹೌದೋ ಅಲ್ವೋ ಅನ್ನೋದನ್ನು ಕೂಡ ರಘು ಅಲ್ಲಿ ಪರಿಶೀಲನೆ ಮಾಡ್ತಾರೆ. ಈ ಸಂದರ್ಭದಲ್ಲಿ ಅಶ್ಲೀಲ ವಿಡಿಯೋ, ಫೋಟೋಗಳು ಪತ್ತೆಯಾಗುತ್ತೆ. ಅದು ಕೂಡ ಪವಿತ್ರ ಗೌಡ ಅವರಿಗೆ ಕಳುಹಿಸಿರುವ ಅಶ್ಲೀಲ ವಿಡಿಯೋ, ಫೋಟೋ ಅನ್ನೋದು ಕೂಡ ಇಲ್ಲಿ ಮಾಹಿತಿ ತಿಳಿಯುತ್ತೆ. ಈ ಬಗ್ಗೆ ದರ್ಶನ್ಗೆ ಮಾಹಿತಿಯನ್ನ ರವಾನಿಸಿದ್ರಂತೆ ರಾಘವೇಂದ್ರ ಅಲಿಯಾಸ್ ರಘು, ಅಂದ್ರೆ ಚಿತ್ರದುರ್ಗದ ದರ್ಶನ್ ಅಭಿಮಾನಿ ಬಳಗದ ಜಿಲ್ಲಾಧ್ಯಕ್ಷ ಅಂತೆ. ನೀವು ಫೋಟೋವನ್ನು ಕೂಡ ಗಮನಿಸ್ತಾ ಇದ್ದೀರಿ. ನಾವು ಯಾವ್ಯಾವ ಸಂದರ್ಭದಲ್ಲಿ ಏನೇನು ಆಯ್ತು ಅನ್ನೋ ಇನ್ಫಾರ್ಮೇಶನ್ ನಮಗ್ ಸಿಕ್ಕಿದೆಯಲ್ಲ, ಅದರ ಮಾಹಿತಿ, ಅದರ ಆ ವ್ಯಕ್ತಿಗಳ ವಿಜುವಲ್ಸ್ ಅನ್ನು ಕೂಡ, ಫೋಟೋವನ್ನು ಕೂಡ ನಿಮ್ಗೆ ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀವಿ. ದರ್ಶನ್ ಪಕ್ಕ ಯೆಲ್ಲೋ ಕಲರ್ ಶರ್ಟ್ ಹಾಕೊಂಡು ನಿಂತ್ಕೊಂಡಿದ್ದಾರಲ್ಲ, ಅದೇ ವ್ಯಕ್ತಿ ರಾಘವೇಂದ್ರ ಅಲಿಯಾಸ್ ರಘು. ಈ ವ್ಯಕ್ತಿ ಚಿತ್ರದುರ್ಗದವನು. ಈ ವ್ಯಕ್ತಿಗೆ ದರ್ಶನ್ ಕಾಲ್ ಮಾಡಿ ಈ ತರ ಫೇಕ್ ಐಡಿ ಮೂಲಕ ಮೆಸೇಜ್ ಬರ್ತಿದೆ, ಈತ ಯಾರಂತ ಹುಡುಕು ಅಂತ ಹೇಳ್ತಾರೆ. ಸೊ ಆಗ ರೇಣುಕಾಸ್ವಾಮಿಯ ಬಗ್ಗೆ ಮಾಹಿತಿಯನ್ನ ರಾಘವೇಂದ್ರ ಕಲೆ ಹಾಕ್ತಾರೆ. ಕಳೆದ ವಾರ ಮಂಗಳವಾರ ರೇಣುಕಾಸ್ವಾಮಿ ಎಲ್ಲಿದ್ದಾನೆ ಅನ್ನೋದನ್ನ ಪತ್ತೆ ಹಚ್ಚಿದಂತಹ ಈ ವ್ಯಕ್ತಿ ರೇಣುಕಾಸ್ವಾಮಿ ಇದ್ದಂತಹ ಸ್ಥಳಕ್ಕೆ ಹೋಗ್ತಾನೆ. ರೇಣುಕಾಸ್ವಾಮಿಯ ಮೊಬೈಲ್ ಅನ್ನ ಪರಿಶೀಲನೆ ಮಾಡ್ತಾನೆ. ರೇಣುಕಾಸ್ವಾಮಿ ಯಾರಿಗೆಲ್ಲ ಮೆಸೇಜ್ ಕಳುಹಿಸಿದ್ದ ಅನ್ನೋದನ್ನ ಪರಿಶೀಲನೆ ಮಾಡ್ತಾನೆ. ರೇಣುಕಾಸ್ವಾಮಿ ಏನಂತ ಮೆಸೇಜ್ ಕಳುಹಿಸಿದ್ದ ಅನ್ನೋದನ್ನು ಕೂಡ ಪರಿಶೀಲನೆ ಮಾಡ್ತಾನೆ. ಆ ಸಂದರ್ಭದಲ್ಲಿ ರೇಣುಕಾಸ್ವಾಮಿ ಅಶ್ಲೀಲ ವಿಡಿಯೋ, ಫೋಟೋಗಳನ್ನ ಕಳುಹಿಸಿರೋದು ಕೂಡ ಗೊತ್ತಾಗುತ್ತೆ. ದರ್ಶನ್ ಸೂಚನೆ ಮೇರೆಗೆ ಕಿಡ್ನಾಪ್ ಮಾಡಿದ್ದಂತಹ ರಾಘವೇಂದ್ರ. ಈಗ ರಾಘವೇಂದ್ರ ಈ ಮಾಹಿತಿಯನ್ನ ಕಲೆ ಹಾಕಿದ ನಂತರ ಅಫ್ಕೋರ್ಸ್ ದರ್ಶನ್ಗೆ
ಅಪ್ಡೇಟ್ ಕೊಟ್ಟಿರ್ತಾನೆ. ಅಲ್ಲ, ಇಂತಹ ವ್ಯಕ್ತಿ ನಾನು ಹೋದೆ, ನೋಡಿದೆ, ಮೊಬೈಲನ್ನು ಚೆಕ್ ಮಾಡಿದೆ, ಹೌದು ಈತ ಚಿತ್ರದುರ್ಗದವನು ಅನ್ನೋ ಅಪ್ಡೇಟನ್ನು ಈ ರಾಘವೇಂದ್ರ ಅಲಿಯಾಸ್ ರಘು ದರ್ಶನ್ಗೆ ಕೊಟ್ಟಿರ್ತಾರೆ. ಸೊ ಶನಿವಾರ 10 ಗಂಟೆ ಸುಮಾರಿಗೆ ರೇಣುಕಾ ಸ್ವಾಮಿಯನ್ನ ಕಿಡ್ನಾಪ್ ಮಾಡುವಂತಹ ಕೆಲಸ ಕೂಡ ಆಗುತ್ತೆ. ಕಿಡ್ನಾಪ್ ಮಾಡಿದ್ದು ಕೂಡ ಭಲೇ ಪ್ಲಾನ್ ಅದು. ಮೆಡಿಕಲ್ ಶಾಪಿಗೆ ಹೋಗಿ, ಅಂದ್ರೆ ಅಪೋಲೋ ಮೆಡಿಕಲ್ ಅಲ್ಲಿ ಈ ರೇಣುಕಾ ಸ್ವಾಮಿ ಅನ್ನೋ ವ್ಯಕ್ತಿ ಏನು ಕೆಲಸ ಮಾಡ್ತಾ ಇರ್ತಾನಲ್ಲ, ಸೊ ಅದೇ ಮೆಡಿಕಲ್ ಶಾಪಿಗೆ ಹೋಗ್ತಾ ಇದ್ದ ರೇಣುಕಾ ಸ್ವಾಮಿಗೆ ಒಂದು ಫೋನ್ ಬರುತ್ತೆ. ರೇಣುಕಾ ಸ್ವಾಮಿ ಫೋನ್ ರಿಸೀವ್ ಮಾಡಿದಾಗ ರಘು ಅನ್ನುವ ವ್ಯಕ್ತಿ ರೇಣುಕಾ ಸ್ವಾಮಿ ಜೊತೆ ಮಾತಾಡ್ತಾನೆ. ಬಾರಿಗೆ ಆತನನ್ನ ಕರೆಸ್ಕೊಳ್ತಾನೆ. ಬೆಳಗ್ಗೆ 10 ಗಂಟೆಗೆ ಬಾರಿಗೆ ಕರೆಸ್ಕೊಳ್ತಾನೆ. ಬಾರ್ನಲ್ಲಿ ಈ ರೇಣುಕಾ ಸ್ವಾಮಿಗೆ ಕುಡಿಸಿ ನಂತರ ಆತನನ್ನ ರಾಘವೇಂದ್ರ ಕಿಡ್ನಾಪ್ ಮಾಡ್ತಾರೆ. ಎಲ್ಲಿಂದ? ಚಿತ್ರದುರ್ಗದಿಂದ ಬೆಂಗಳೂರಿನವರೆಗೂ, ಚಿತ್ರದುರ್ಗದಿಂದ RR ನಗರದವರೆಗೂ ಕಾರ್ನಲ್ಲಿ ರೇಣುಕಾ ಸ್ವಾಮಿಯನ್ನ ಕರೆದುಕೊಂಡು ಬಂದಿದ್ದಂತಹ ರಘು ಮುಂದೆ ಆಗಿದ್ದು ಮಾತ್ರ ನರಕ ಸದೃಶ್ಯ ದೃಶ್ಯ. ಚಿತ್ರದುರ್ಗದಿಂದ ಆತನಿಗೆ ಕಿಡ್ನಾಪ್ ಮಾಡಿಕೊಂಡು ಬರುವಂತಹ ಕೆಲಸ ಕೂಡ ಇಲ್ಲಿ ರಾಘವೇಂದ್ರ ಅಲಿಯಾಸ್ ರಘು ಮಾಡ್ತಾನೆ. ದರ್ಶನ್ ಸೂಚನೆ ಮೇರೆಗೆ ರಾಘವೇಂದ್ರ ಅಪೋಲೋ ಮೆಡಿಕಲ್ಗೆ ಹೋಗ್ತಾ ಇದ್ದಂತಹ ಈ ಸ್ವಾಮಿಗೆ ಕರೆ ಮಾಡ್ತಾರೆ. ಕರೆ ಮಾಡಿ ಅವ್ರನ್ನ ಬಾರಿಗೆ ಕರೆಸ್ಕೊಳ್ತಾನೆ. ಬಾರಿಗೆ ಕರೆಸ್ಕೊಂಡ ನಂತರ ಆತನಿಗೆ ಕುಡಿಸ್ತಾನೆ. ಅದಾದ ಬಳಿಕ ಚಿತ್ರದುರ್ಗದಿಂದ ಆತನಿಗೆ ಬೆಂಗಳೂರಿಗೆ ಕಿಡ್ನಾಪ್ ಮಾಡಿ ಕರ್ಕೊಂಡು ಬರೋ ಪ್ರಾಸೆಸ್ ಶುರುವಾಗುತ್ತೆ. ಆದರೆ ಅದರ ನಂತರ ಆಗಿದ್ದು ಮಾತ್ರ ಎಲ್ಲರೂ ಆಶ್ಚರ್ಯ ಪಡುವಂತಹ, ದುಃಖಿಸುವಂತಹ, ಹಿಡಿಶಾಪ ಹಾಕುವಂತಹ ಕೆಲಸ. ಚಿತ್ರದುರ್ಗದಿಂದ ನೇರವಾಗಿ RR ನಗರದ ವಿನಯ್ ಅವರ ಶೆಡ್ಡಿಗೆ ಈ ರೇಣುಕಾ ಸ್ವಾಮಿ ಅವರನ್ನ ಕರ್ಕೊಂಡು ಬರ್ತಾರೆ. ಯಾರು? ರಾಘವೇಂದ್ರ. ಶೆಡ್ಗೆ ಕರೆದುಕೊಂಡು ಬಂದ ನಂತರ ದರ್ಶನ್ ಸಹಚರರಿಂದ ಆತನ ಮೇಲೆ ಹಲ್ಲೆ ನಡೆಸಲಾಗುತ್ತೆ. ಸಹಚರರು ಹಲ್ಲೆ ಮಾಡೋ ಸಂದರ್ಭದಲ್ಲಿ ಇಬ್ಬರ ಎಂಟ್ರಿ ಆಗುತ್ತೆ. ನಟ ದರ್ಶನ್ ಮತ್ತು ಪವಿತ್ರ ಗೌಡ ಈ ಇಬ್ರು ಕೂಡ ವಿನಯ್ ಶೆಡ್ಡಿಗೆ ಹೋಗ್ತಾರೆ. ರೇಣುಕಾ ಸ್ವಾಮಿಯನ್ನ ನೋಡಿದ ತಕ್ಷಣ ಶೆಡ್ಗೆ ಬಂದಂತಹ ದರ್ಶನ್ ಮತ್ತು ಪವಿತ್ರ ಕೋಪಗೊಂಡ್ತಾರೆ. ಶೆಡ್ಗೆ ಬಂದಾಗ ರೇಣುಕಾ ಸ್ವಾಮಿಗೆ ಚಪ್ಪಲಿಯಿಂದ ಪವಿತ್ರ ಗೌಡ ಹೊಡಿತಾರಂತೆ. ಆತನ ಮೇಲೆ ಹಲ್ಲೆ ಮಾಡ್ತಾರೆ. ಎಸ್, ಅವರಿಗೆ ಸಿಟ್ಟಿರುತ್ತೆ. ಆದ್ರೆ ಹಲ್ಲೆ ಮಾಡಿ ಬಿಡಬಹುದಾಗಿತ್ತಲ್ಲ ಅಂತ ನಿಮ್ಗೂ ಕೂಡ ಅನ್ಸುತ್ತೆ. ಇದು ಸಹಜ ಪ್ರಶ್ನೆ. ಇದಾದ ನಂತರ ದರ್ಶನ್ ಕೂಡ ಮನಸ್ಸೋ ಇಚ್ಛೆ ಆತನ ಮೇಲೆ ಹಲ್ಲೆಯನ್ನ ನಡೆಸ್ತಾರೆ ಅನ್ನೋ ಆರೋಪ ಸದ್ಯಕ್ಕೆ ಕೇಳಿ ಬರ್ತಾ ಇದೆ. ಇದೆಲ್ಲವೂ ಕೂಡ ಈಗ ಯಾರೆಲ್ಲ ಅರೆಸ್ಟ್ ಆಗಿದಾರಲ್ಲ, ಸೀನ್ ಏನೇನಾಯ್ತು ಅಂತ ಹೇಳಿ ರೀಕ್ರಿಯೇಟ್ ಮಾಡುವಂತಹ ಕೆಲಸ ಪೊಲೀಸರು ಕೂಡ ಮಾಡ್ತಾರೆ. ಸುಮ್ಮನೆ ಬಿಡಲ್ಲ. ನಿನ್ ಪಾತ್ರ ಏನಪ್ಪ ಅಂತ ಪೊಲೀಸರು ಕೇಳೋ ಪ್ರಯತ್ನ ಮಾಡ್ತಾರೆ. ಸೊ ಆ ಸಂದರ್ಭದಲ್ಲಿ ಸಿಕ್ಕಿರುವಂತ ಇನ್ಫಾರ್ಮೇಶನ್ ನಾವು ನಿಮಗೆ ನೀಡ್ತಾ ಇರುವಂತದ್ದು. ಶೆಡ್ಗೆ ಆತನಿಗೆ ಕರ್ಕೊಂಡು ಬರಲಾಗುತ್ತೆ. ಶೆಡ್ಗೆ ಬಂದ ನಂತರ ಆತನಿಗೆ ಚಪ್ಪಲಿಯಿಂದ ಹಲ್ಲೆ ಮಾಡ್ತಾರೆ ಪವಿತ್ರ. ಅದಾದ ನಂತರ ದರ್ಶನ್ ಕೂಡ ಆತನಿಗೆ ಹೊಡಿತಾರೆ. ಹಲ್ಲೆ ಮಾಡಿದ ನಂತರ ಹಣನೂ ಕೂಡ ದರ್ಶನ್ ಕೊಟ್ಟಿದ್ರಂತೆ. ಯಾರಿಗೆ? ಆ ರೇಣುಕಾ ಸ್ವಾಮಿಗೆ. ಯಾಕೆ? ಊಟ ಮಾಡ್ಕೊಂಡು ಹೋಗುವಾಗ ಅಂತ ಕಾಸು ಕೊಟ್ಟು ಬಂದಿದ್ರಂತೆ. ಮೆಸೇಜ್ ಮಾಡಿದ್ರೆ ನಿನ್ ಗತಿ ಕಾಣಿಸ್ತೀನಿ ಅಂತ ಧಮಕಿ ಕೂಡ ಹಾಕಿದ್ರಂತೆ. ರೇಣುಕಾ ಸ್ವಾಮಿಗೆ ಆವಾಸ್ ಕೂಡ ಹಾಕಿದ್ರು ನಟ ದರ್ಶನ್ ಅನ್ನೋ ಮಾಹಿತಿ ಇದೆ. ಊಟ ಮಾಡ್ಕೊಂಡು ಹೋಗ್ತಿರ್ಬೇಕಷ್ಟೇ, ಇನ್ಮೇಲೆ ಮೆಸೇಜ್ ಕಳಿಸಂಗಿಲ್ಲ ಅನ್ನುವ ಧಮಕಿ ಕೂಡ ಹಾಕ್ತಾರೆ. ಎಸ್, ಇಷ್ಟು ಮಾಡಿ ದರ್ಶನ್ ಅವರು ಆ ವ್ಯಕ್ತಿಯನ್ನ ಬಿಟ್ಟಿದ್ದಿದ್ರೆ ದರ್ಶನ್ ಅವರು ಮಾಡಿದ್ದು ಒಳ್ಳೇದು ಅಂತ ಹೇಳಿ ಸಮಾಜ ಒಪ್ಪಿಕೊಳ್ತಾ ಇತ್ತು. ಅಥವಾ ಇಂತಹ ಮೆಸೇಜ್ಗಳನ್ನ, ಅಶ್ಲೀಲವಾಗಿ ಫೋಟೋಗಳನ್ನ, ವಿಡಿಯೋಗಳನ್ನ ಈ ನಟಿಯರಿಗೆ ಸೋಷಿಯಲ್ ಮೀಡಿಯಾದಲ್ಲಿ ಬೇರೆ ಬೇರೆ ಹೆಣ್ಮಕ್ಳಿಗೆ ಕಳಿಸುವವರಿಗೂ ಕೂಡ ಮಾದರಿ ಆಗ್ತಾ ಇತ್ತು. ಆದ್ರೆ ಅದಾದ ನಂತರ ಏನಾಯ್ತು? ಇನ್ನೊಮ್ಮೆ ಮೆಸೇಜ್ ಬಂದ್ರೆ ನಿನ್ ಗತಿ ಕಾಣಿಸ್ತೀನಿ ಅಂತ ಹೇಳಿ ದರ್ಶನ್ ಹಾಗೂ ಪವಿತ್ರ ಹೊರಟಿರ್ತಾರಂತೆ. ಆದ್ರೆ ಅವರು ಹಲ್ಲೆ ಮಾಡಿ ಹೋದ ನಂತರನೂ ಕೂಡ ಆತನ ಮೇಲೆ ಹಲ್ಲೆ ಆಗಿರುತ್ತೆ. ವಿನಯ್ ಶೆಡ್ಡಿ ಕರ್ಕೊಂಡು ಬಂದ ನಂತರ ಈ ರೇಣುಕಾ ಸ್ವಾಮಿಯನ್ನ ದರ್ಶನ್ ಸಹಚರರು ಆಲ್ರೆಡಿ ಆತನ ಮೇಲೆ ಹಲ್ಲೆ ಮಾಡಿರ್ತಾರಂತೆ. ಅದಾದ ನಂತರ ಪವಿತ್ರ ಹಾಗೂ ದರ್ಶನ್ ಈ ಇಬ್ರು ಕೂಡ ಎಂಟ್ರಿ ಕೊಡ್ತಾರೆ ಆ ವಿನಯ್ ಶೆಡ್ಡಿಗೆ. ಆ ರೇಣುಕಾ ಸ್ವಾಮಿಯನ್ನ ನೋಡ್ತಾ ಇದ್ದಂತೆ ಪವಿತ್ರ ಗೌಡ ಸಿಟ್ಟು ನೆತ್ತಿಗೆ ಇರುತ್ತೆ. ಚಪ್ಪಲಿಯಿಂದ ಆ ರೇಣುಕಾ ಸ್ವಾಮಿನ ಬಾರಿಸ್ತಾರೆ. ಯಾಕಪ್ಪ ಇಂಥ ಕೆಟ್ಟ ಮೆಸೇಜ್ ಕಳಿಸ್ದೆ, ನಿನ್ಗೆ ಬುದ್ಧಿ ಗಿದ್ದಿ ಇಲ್ವಾ ಅಂತ. ದರ್ಶನ್ ಅವರ ಸಿಟ್ಟು, ಕೋಪ ಗೊತ್ತೇ ಇದೆ. ದರ್ಶನ್ ಅವರು ಕೂಡ ಈ ವ್ಯಕ್ತಿಯ ಮೇಲೆ ಹಲ್ಲೆ ಮಾಡ್ತಾರೆ. ದರ್ಶನ್ ಶೆಡ್ನಿಂದ ಹೊರಗೆ ಹೋದ ಮೇಲೆ ಮತ್ತೆ ಆತನ ಮೇಲೆ ಹಲ್ಲೆ ನಡೆಸಲಾಗುತ್ತೆ. ರೇಣುಕಾ ಸ್ವಾಮಿ ಮೇಲೆ
ದರ್ಶನ್ ಶಿಷ್ಯರು ಹಲ್ಲೆ ಮಾಡ್ತಾರೆ. ಯಾರ್ಯಾರಿದ್ರು? ಪವನ್, ರಘು, ಕಾರ್ತಿಕ್ ಸೇರಿದಂತೆ ಹಲವರು ಆತನ ಮೇಲೆ ಹಲ್ಲೆಯನ್ನ ಮಾಡ್ತಾರೆ. ಮಾರಣಾಂತಿಕವಾಗಿ ಹಲ್ಲೆ ನಡೆಸಿದಂತಹ ದರ್ಶನ್ ಶಿಷ್ಯರು ಗೋಡೆಗೆ ಮುಖ ಗುದ್ದುತ್ತಾರೆ. ಮರ್ಮಾಂಗಕ್ಕೆ ರಾಡ್ನಿಂದ ಹಲ್ಲೆ ಮಾಡ್ತಾರೆ. ಮಾರಣಾಂತಿಕವಾಗಿ ಆತನ ಮೇಲೆ ಹಲ್ಲೆ ಆಗಿದೆ. ಆತನ ಮೇಲೆ ಹಲ್ಲೆ ಆಗಿರುವಂತಹ ಆ ದೃಶ್ಯ ಅಥವಾ ಆ ಚಿತ್ರಣವನ್ನ ಅವರ ತಂದೆ ನಿನ್ನೆ ವಿವರಿಸ್ತಾ ಇದ್ರು. ಇನ್ನು ರೇಣುಕಾಸ್ವಾಮಿ ಸಾವು ಇದಿಷ್ಟನ್ನು ಸತ್ಯ ಅಂತ ಹೇಳಿ ಆರೋಪಿಗಳು ಪೊಲೀಸರ ಎದುರು ಹೇಳ್ಕೊಳ್ತಾ ಇದ್ದಾರೆ. ಆದ್ರೆ ಇಲ್ಲಿ ದರ್ಶನ್ ಮತ್ತು ಪವಿತ್ರ ಅವರನ್ನ ಬಚಾವ್ ಮಾಡುವಂತಹ ಕೆಲಸನೂ ಆಗ್ತಾ ಇದೆಯಾ ಅನ್ನುವಂತಹ ಪ್ರಶ್ನೆ ಸಹಜವಾಗಿ ಮೂಡುತ್ತೆ. ಯಾಕಂದ್ರೆ ಈತ ಮೃತಪಟ್ಟಂತಹ ಸಂದರ್ಭದಲ್ಲಿ ದರ್ಶನ್ ಇರಲಿಲ್ಲ ಅಂತ ಹೇಳಿ ಆರೋಪಿಗಳು ಪೊಲೀಸರ ಎದುರು ಬಾಯಿ ಬಿಟ್ಟಿದ್ದಾರಂತೆ. ಹಾಗಾದ್ರೆ ಪವಿತ್ರ ಮತ್ತು ದರ್ಶನ್ ಎಲ್ಲಿದ್ರು ಅನ್ನುವಂತಹ ಪ್ರಶ್ನೆ ಕೂಡ ಆ ಸಂದರ್ಭದಲ್ಲಿ ಮೂಡುತ್ತೆ. ಅವರು ಹೊಡೆದು ಕಾಸು ಕೊಟ್ಟು ವಾಪಸ್ ಹೋದ್ರು ಅಂತ ಹೇಳಿ ಈ ಆರೋಪಿಗಳು ಪೊಲೀಸರ ಎದುರು ಬಾಯಿ ಬಿಟ್ಟಿರೋದಿದು. ಇನ್ನು ಮೊದಲಿಗೆ ದರ್ಶನ್ ಹೆಸರು ಪ್ರಸ್ತಾಪವಾಗಿತ್ತು. ಆದ್ರೆ ಈಗ ಪೊಲೀಸರ ಎದುರು ಆರೋಪಿಗಳ ಹೇಳಿಕೆಯಲ್ಲಿ ಸ್ವಲ್ಪ ಟ್ವಿಸ್ಟ್ಗಳು ಕಂಡು ಬರ್ತಾ ಇದೆ. ಮೊದಲು ಈ ರೇಣುಕಾಸ್ವಾಮಿ ಮರ್ಮಾಂಗಕ್ಕೆ ದರ್ಶನ್ ವದ್ರು ಅನ್ನೋ ಮಾತು ಕೂಡ ಕೇಳಿ ಬರ್ತಿತ್ತು. ಆದ್ರೆ ಈಗ ನೀವೇ ಗಮನಿಸ್ತಾ ಇದ್ದೀರಿ, ಇದು ಚೇಂಜ್ ಆಗಿದೆ. ಹೀಗಾಗಿ ನಿಜಕ್ಕೂ ಇದೇ ರೀತಿಯಲ್ಲಿ ಘಟನೆ ನಡೆದಿದೆಯಾ ಅನ್ನೋ ಬಗ್ಗೆ ಪೊಲೀಸರಿಗೂ ಕೂಡ ಅನುಮಾನ ಶುರುವಾಗಿದೆಯಂತೆ. ಘಟನೆಗಳು ಹೀಗೆ ನಡೆದಿದೆಯಾ ಅಥವಾ ದರ್ಶನ್ ಮತ್ತು ಪವಿತ್ರ ಗೌಡರನ್ನ ಬಚಾವ್ ಮಾಡೋದಕ್ಕೆ ಪೊಲೀಸರು ಆರೋಪಿಗಳು ಈ ರೀತಿಯಲ್ಲಿ ಹೇಳಿಕೆ ಕೊಡ್ತಾ ಇದ್ದಾರಾ ಅನ್ನೋ ಅನುಮಾನ ಇದ್ದು ಪೊಲೀಸರು ಈ ನಿಟ್ಟಿನಲ್ಲೂ ಕೂಡ ತನಿಖೆಯನ್ನ ಮುಂದುವರಿಸಿದ್ದಾರೆ. ಇಲ್ಲಿ ದರ್ಶನ್ ಮತ್ತು ಪವಿತ್ರರನ್ನ ಸೇವ್ ಮಾಡುವಂತಹ ಬಚಾವ್ ಮಾಡುವಂತಹ ಕೆಲಸ ಏನಾದರೂ ಆಗ್ತಾ ಇದೆಯಾ? ಯಾರು ಸರಿ, ಯಾರು ತಪ್ಪು, ಯಾರು ಆತನನ್ನ ಕೊಂದಿದ್ದಾರೆ, ಇದೆಲ್ಲದರ ಬಗ್ಗೆ ಮಾಹಿತಿಯನ್ನು ಕೂಡ ಕಲೆ ಹಾಕೋ ಕೆಲಸ ಆಗುತ್ತೆ.